ಯೋಜನೇತರ ವೆಚ್ಚಕ್ಕೆ ಉದಾಹರಣೆ ಕೊಡಿ. ಯೋಜನೇತರ ವೆಚ್ಚ ಅಂತಂದ್ರೆ ಯೋಜನಾಬದ್ಧ ವೆಚ್ಚಗಳಿಗೆ ಹೊರತಾಗಿ ಅಭಿವೃದ್ಧಿಯ ಹೊರತಾದ ವೆಚ್ಚಗಳು. ಓಕೆ, ಸೊ ಅಭಿವೃದ್ಧಿ ವೆಚ್ಚಕ್ಕೆ ಹೊರತಾದ ವೆಚ್ಚಗಳನ್ನ ಏನಂತ ಕರಿತೀವಿ? ಯೋಜನೇತರ ವೆಚ್ಚ. ಪ್ರಮುಖ ಯೋಜನೇತರ ವೆಚ್ಚಗಳೆಂದರೆ ನಾಗರಿಕ ಆಡಳಿತ ವೆಚ್ಚ, ರಕ್ಷಣಾ ವೆಚ್ಚ, ಬಡ್ಡಿ ಪಾವತಿ, ರಾಜ್ಯಗಳಿಗೆ ಯೋಜನೇತರ ಸಹಾಯಧನ ಮೇಲಿನ ವೆಚ್ಚ ಇತ್ಯಾದಿ. ಸಹಾಯಧನ ಅಂದ್ರೆ ಸಬ್ಸಿಡಿ. ನಿಮ್ಗೆ ಗೊತ್ತಿರುತ್ತೆ, ಬೇರೆ ಬೇರೆ ಸಬ್ಸಿಡಿಗಳನ್ನ ರಾಜ್ಯಗಳಿಗೆ ಕೊಡ್ಬೇಕಾಗತ್ತೆ. ಓಕೆ, ಸೊ ಈ ಎಲ್ಲ ವೆಚ್ಚಗಳು ಮೊದಲೇ ಯೋಜನೆ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಈಗ ರಕ್ಷಣಾ ವೆಚ್ಚ ಕೆಲವೊಮ್ಮೆ ಹೆಚ್ಚಾಗಿರ್ಬೋದು, ಡಿಪೆಂಡಿಂಗ್ ಆನ್ ದ ಸಿಚುವೇಶನ್, ಪರಿಸ್ಥಿತಿಯ ಆಧಾರದ ಮೇಲೆ ಅಲ್ವಾ. ಸೊ ಈ ಎಲ್ಲ ವೆಚ್ಚಗಳನ್ನ ಯೋಜನೇತರ ವೆಚ್ಚ ಅಂತ ಕರಿತೀವಿ ಮಕ್ಕಳೇ.